ತನಕ ವಿಡಿಯೋಸ್ಗೆ ವ್ಯೂಸು ತುಂಬ ಚೆನ್ನಾಗಿ ಬರ್ತಾ ಇತ್ತು, ಇಂಪ್ರೆಷನ್ಸ್ ಇತ್ತು, ನನ್ನ ವಿಡಿಯೋಸ್ ಎಲ್ಲವೂ ವೈರಲ್ ಆಗ್ತಾ ಇತ್ತು. ಆದರೆ ಇವತ್ತು ವೈರಲ್ ಆಗ್ತಾ ಇಲ್ಲ, ಇಂಪ್ರೆಷನ್ಸು ಡ್ರಾಪ್ ಆಗಿದೆ. ಏನಾದರೂ ಯೂಟ್ಯೂಬಲ್ಲಿ ಆಲ್ಗೋರಿದಮ್ ಏನಾದರೂ ನಮ್ಮ ವಿಡಿಯೋನ ಪುಷ್ ಮಾಡೋದನ್ನ ಏನಾದರೂ ಸ್ಟಾಪ್ ಮಾಡಿದೆಯಾ, ಈ ರೀತಿ ಏನಾದರೂ ನಿಮಗೆ ಕನ್ಫ್ಯೂಷನ್ಸ್ ಇರುತ್ತೆ. ನನ್ನ ಚಾನಲ್ ಏನಾದರೂ ಫ್ರೀಸ್ ಆಗಿದೆಯಾ ಅನ್ನೋ ಕನ್ಫ್ಯೂಷನ್ಸ್ ಇರುತ್ತೆ. ಆದರೆ ಇಲ್ಲಿ ನೀವು ಏನು ಮಿಸ್ಟೇಕ್ ಮಾಡ್ತಾ ಇದ್ದೀರಾ, ಈ ರೀತಿಯಾದಂಥ ಮಿಸ್ಟೇಕ್ಗಳನ್ನ ನೀವೇನಾದರೂ ಮಾಡ್ತಾ ಇದ್ದೀರಾ ಅಂತಂದರೆ ಆಗ ನಿಮ್ಮ ಚಾನಲ್ಗೆ ಎಫೆಕ್ಟ್ ಆಗುತ್ತೆ. ಆಲ್ಗೋರಿದಮ್ ತಪ್ಪಾಗಿರಲ್ಲ. ಇಲ್ಲಿ ಯೂಟ್ಯೂಬ್ನಲ್ಲಿ ನೀವೇನೇನು ಮಿಸ್ಟೇಕ್ ಮಾಡ್ತಾ ಇದ್ದೀರಾ, ಅದಕ್ಕೆ ಸೊಲ್ಯೂಷನ್ ಏನು, ಇದನ್ನೆಲ್ಲ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋಲು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಮೇನ್ ಆಗಿ ನೀವು ಮಾಡಬೇಕಾಗಿರೋದು ತಮ್ನೇಲು ಅಟ್ರಾಕ್ಟಿವ್ ಆಗಿರಲಿಲ್ಲ ಅಂತಂದರೆ ನಿಮ್ಮ ವಿಡಿಯೋನ ಯಾರು ಕ್ಲಿಕ್ ಮಾಡಲ್ಲ. ಕ್ಲಿಕ್ ಮಾಡಿಲ್ಲ ಅಂತಂದರೆ ಏನಾಗುತ್ತೆ, ಯೂಟ್ಯೂಬಲ್ಲಿ ಆಲ್ಗೋರಿದಮ್ ಏನು ಮಾಡುತ್ತೆ, ನಿಮ್ಮ ಚಾನಲ್ ನಿಮ್ಮ ವಿಡಿಯೋನ ಯಾರಿಗೂ ಮತ್ತೆ ಸಜೆಸ್ಟ್ ಮಾಡೋದಕ್ಕೆ ಹೋಗಲ್ಲ. ಇವಾಗ 1-2 ವಿಡಿಯೋಸ್ಗಳು ನಿಮಗೆ ತುಂಬ ಚೆನ್ನಾಗಿ ವೈರಲ್ ಆಗುತ್ತೆ. ಯಾರು ನಿಮ್ಮ ತಮ್ನೇಲ್ನ ಕ್ಲಿಕ್ ಮಾಡ್ತಾ ಇಲ್ಲ ಅಂತಂದರೆ ಸಡನ್ ಆಗಿ ನಿಮಗೆ ವ್ಯೂಸು ಡ್ರಾಪ್ ಆಗಿಬಿಡುತ್ತೆ, ಆಗ ಇಂಪ್ರೆಷನ್ಸ್ ಡ್ರಾಪ್ ಆಗುತ್ತೆ. ಈ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ತಮ್ನೇಲ್ನ ಕರೆಕ್ಟಾಗಿ ಅಟ್ರಾಕ್ಟಿವ್ ಆಗಿ ನೀವು ಕ್ರಿಯೇಟ್ ಮಾಡಿ, ಆವಾಗ ಚಾನಲ್ಗೆ ವ್ಯೂಸ್ ಬರುತ್ತೆ, ಇಂಪ್ರೆಷನ್ಸು ಜಾಸ್ತಿ ಆಗುತ್ತೆ. ನೀವು ಅವ್ರಿವ್ರಿಗೆ ಶೇರ್ ಮಾಡ್ತೀವಿ, ಅವ್ರು ಶೇರ್ ಮಾಡಿದ ತಕ್ಷಣ ನಂಗೆ ಕ್ಲಿಕ್ ಮಾಡಿಬಿಡ್ತಾರೆ, ಇದರಿಂದ ವ್ಯೂಸ್ ಬರುತ್ತೆ. ಇದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ನೀವು ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ನ ತಗೊಳ್ಳಿ. ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ನ ತಗೊಂಡಿದ್ದೀರ ಅಂದರೆ ಏನಾಗುತ್ತೆ ಅಂದರೆ ಅವರು ವೀಡಿಯೋಸ್ಗಳನ್ನ ನಿಮ್ಮದು ರೆಗ್ಯುಲರ್ ಆಗಿ ನೋಡ್ತಾ ಇರ್ತಾರೆ. ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಇಲ್ಲ ಅಂತಂದರೆ ನಿಮ್ಮ ವೀಡಿಯೋಸ್ಗಳನ್ನ ರೆಗ್ಯುಲರ್ ಆಗಿ ಅವ್ರು ನೋಡೋದಿಲ್ಲ, ಆವಾಗ ವ್ಯೂಸು ಡ್ರಾಪ್ ಆಗುತ್ತೆ, ಇಂಪ್ರೆಷನ್ಸು ಡ್ರಾಪ್ ಆಗುತ್ತೆ. ಇದನ್ನು ಫಸ್ಟ್ ಮಾಡೋದಕ್ಕೆ ಹೋಗಬಾರ್ದು. ಇದಾದಮೇಲೆ CTR, ಕ್ಲಿಕ್ ಥ್ರೂ ರೇಟ್. ಇವಾಗ ನಿಮ್ಮ ಚಾನಲ್ನ ತಮ್ನೇಲ್ ಹಾಕಿದ ತಕ್ಷಣ ನಿಮ್ಮ ಚಾನಲ್ನ ಕ್ಲಿಕ್ ಮಾಡ್ತಾರೆ. ಅದನ್ನ ಚೆಕ್ ಮಾಡಿಬಿಟ್ಟು ನೋಡ್ತಾರೆ ಏನು ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಸಡನ್ ಆಗಿ ಅವ್ರು ಸ್ಕಿಪ್ ಮಾಡೋದು ಅಂಥದ್ದೇನಾದರೂ ಮಾಡ್ತಾ ಇದ್ದಾರೆ ಅಂತಂದರೆ ಆಗ ನಿಮ್ಮ ಚಾನಲ್ನ ಆಲ್ಗೋರಿದಮ್ಮು ಬೇರೆಯವರಿಗೆ ಸಜೆಸ್ಟ್ ಮಾಡಲ್ಲ. CTR ತುಂಬಾ ಚೆನ್ನಾಗಿರಬೇಕು. ನಿಮ್ಮ CTR ಲೋ ಇದೆ ಅಂತಂದರೆ, ಇಂಪ್ರೆಷನ್ಸ್ ಕಮ್ಮಿ ಇದೆ ಅಂತಂದರೆ ಆಗ ನಿಮ್ಮ ಚಾನಲ್ಲು ವೈರಲ್ ಆಗಲ್ಲ. ಅದು ನೆನಪಲ್ಲಿರಲಿ. ನಿಮ್ಮ ಚಾನಲ್ ವೈರಲ್ ಆಗಬೇಕು ಅಂತಂದರೆ CTR ತುಂಬ ಚೆನ್ನಾಗಿರಬೇಕು. ಕ್ಲಿಕ್ ಥ್ರೂ ರೇಟ್ ಇದು ಚೆನ್ನಾಗಿತ್ತು ಅಂತಂದರೆ ಆಗ ನಿಮ್ಮ ವಿಡಿಯೋ ಬೇಗ ವೈರಲ್ ಆಗುತ್ತೆ. ನಿಮಗೆ 30 ಸೆಕೆಂಡು ತುಂಬಾ ಇಂಪಾರ್ಟೆಂಟು. ವಿಡಿಯೋದಲ್ಲಿ ನೀವು ಲಾಂಗ್ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ ಅಂದರೆ 30 ಸೆಕೆಂಡ್ ಇಂಪಾರ್ಟೆಂಟು. ಒಂದು ವೇಳೆ ನೀವು ಶಾರ್ಟ್ಸ್ ವಿಡಿಯೋಸ್ಗಳನ್ನ ಹಾಕ್ತಾ ಇದ್ದೀರಪ್ಪ, ಆವಾಗ ನಿಮಗೆ ಇಂಪಾರ್ಟೆಂಟ್ ಆಗಿರೋದು 3 ಸೆಕೆಂಡು. 0 to 3 ಸೆಕೆಂಡ್ 4 ಸೆಕೆಂಡಲ್ಲಿ ನೀವು ಕರೆಕ್ಟಾಗಿ ಕ್ಯಾಚ್ ಮಾಡಿದ್ದೀರಾ ಅಂದರೆ ಆಗ ನಿಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇರೋರು ಮುಂದೆ ನಿಮ್ಮ ವಿಡಿಯೋಸ್ಗಳನ್ನ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ. ಆದರೆ 30 ಸೆಕೆಂಡಲ್ಲಿ ಇವಾಗ ನಿಮ್ಮ ಚಾನಲ್ ನೇಮ್ ಹೇಳೋದು, ನೀವು ಎಲ್ಲಿಂದ ಬಂದಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ಇದನ್ನೇ ಬರೀ ಎಕ್ಸ್ಪ್ಲೇನ್ ಮಾಡ್ಕೊತ ಹೋದರೆ ಆಗ ನಿಮ್ಮ ಚಾನಲ್ನ ಯಾರು ನೋಡಲ್ಲ. ಈಗ ಜನರಿಗೆ ಏನು ಬೇಕು, ಇಮಿಡಿಯೇಟಾಗಿ ಇವಾಗ ಯಾವುದಾದ್ರೂ ಒಂದು ಮೆಡಿಸಿನ್ ಕೊಡಬೇಕು ಅಂದರೆ ಅದು ಇಮಿಡಿಯೇಟಾಗಿ ಎಫೆಕ್ಟ್ ಆಗಬೇಕು. ಅದು ಎಫೆಕ್ಟ್ ಆಗಿಲ್ಲ, 3 ದಿನ ಬಿಟ್ಟು 4 ದಿನ ಬಿಟ್ಟು ಅದು ಎಫೆಕ್ಟ್ ಆಗ್ತಾ ಇದೆ ಅಂದರೆ ಅರ್ಥ ನೀವು ಇವಾಗ 1 ಮಿನಿಟ್ ಆದಮೇಲೆ ನೀವೆಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅಂತಂದರೆ ಆವಾಗ ನಿಮ್ಮ ಚಾನಲ್ಗೆ ಎಫೆಕ್ಟ್ ಆಗುತ್ತೆ. 30 ಸೆಕೆಂಡಲ್ಲಿ ನೀವೇನು ಮಾಡ್ತಾ ಇದ್ದೀರಾ ಅಂತೇಳಿ ಕಂಪ್ಲೀಟಾಗಿ ಹೇಳ್ಬಿಟ್ರೆ ನಿಮ್ಮ ಚಾನಲ್ಲು ಸೇಫ್. ಅದಕ್ಕೆ ಆದಷ್ಟು ನೀವು ವಿಡಿಯೋಸ್ಗಳನ್ನ ರೆಕಾರ್ಡ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ರೆಕಾರ್ಡ್ ಮಾಡಿ. ಅದಾದಮೇಲೆ ನಿಮಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಏನೇನಿದೆಯೋ ಆ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರನೇ ನೀವು ಫಾಲೋ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವು ಕಮ್ಯುನಿಟಿ ಗೈಡ್ಲೈನ್ಸ ಫಾಲೋ ಮಾಡಿಲ್ಲ ಅಂತಂದರೆ ಆಗ ನಿಮ್ಮ ಚಾನಲ್ಗೆ ಎಫೆಕ್ಟ್ ಆಗುತ್ತೆ. ಈ ರೀತಿ ತಪ್ಪುಗಳನ್ನ ನೀವು ಮಾಡೋದಕ್ಕೆ ಹೋಗಬೇಡಿ. ತಮ್ನೇಲ್ ತುಂಬ ಇಂಪಾರ್ಟೆಂಟ್, CTR ಇಂಪಾರ್ಟೆಂಟ್, ಆಮೇಲೆ ನೀವು 30 ಸೆಕೆಂಡ್ ಏನು ಹಾಕ್ತಿರಲ್ವ ಇದಿಷ್ಟು ತುಂಬಾ ಇಂಪಾರ್ಟೆಂಟು. ಇದಿಷ್ಟು ನಿಮ್ಗೆ ಚೆನ್ನಾಗಿತ್ತು ಅಂತಂದರೆ ಆಗ ನಿಮ್ಮ ಚಾನಲ್ಲು ಬೇಗ ವೈರಲ್ ಆಗುತ್ತೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಇಂಪ್ರೆಷನ್ಸು ಡ್ರಾಪ್ ಆಗಬಾರ್ದು ಅಂತಂದರೆ ನಿಮ್ಮ ಚಾನಲ್ಗೆ ನೀವೇ ಎಫರ್ಟ್ ಹಾಕಬೇಕು. ಇವಾಗ 1 ಮಂತ್ ಆದಮೇಲೆ ನೀವು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡುವಾಗ 1 ಮಂತಲ್ಲಿ ನೀವೇನೇನು ಕಲ್ತ್ಕೊಂಡಿದ್ದೀರಾ ಅದನ್ನು ಇನ್ನೂ ಬೆಟರ್ ಆಗಿ ನೀವೇನು ಮಾಡ್ಬೋದು, ಇದನ್ನು ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ನೀವು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿದ್ದೀರಾ ಅಂದರೆ ಆಗ ತುಂಬ ಬೇಗ ವೈರಲ್ ಆಗುತ್ತೆ. ನಿಮ್ಮ ಚಾನಲ್ಲು ಫ್ರೀಸ್ ಆಗಲ್ಲ. ಆಮೇಲೆ ಆಲ್ಗೋರಿದಮ್ ಏನಾದರೂ ಸ್ಟಾಪ್ ಮಾಡಿದೆ ನಿಮ್ಮ ಚಾನಲ್ನ ವೈರಲ್ ಮಾಡೋದು ಅಂತಂದರೆ ಅದಕ್ಕೆ ಮೇನ್ ಕಾರಣ ಇದಿಷ್ಟನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ದೀರಾ ಅಂತಂದರೆ ಆಗ ನಿಮ್ಮ ಚಾನಲ್ಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗಲ್ಲ. ಕಾಪಿರೈಟ್ ಸ್ಟ್ರೈಕು, ಕಾಪಿರೈಟ್ ಕ್ಲೈಮು ಇಂಥದ್ದೇನಾದರೂ ನೀವು ಕಾಪಿರೈಟ್ ಸ್ಟ್ರೈಕ್ ಅಂಥದ್ದೇನೋ ಬರೋದನ್ನು ಆದಷ್ಟು ಸ್ಟಾಪ್ ಮಾಡಿ. ಒಂದು ವೇಳೆ ಆ ರೀತಿ ಏನಾದರೂ ಬರ್ತಾ ಇದೆಯಂದರೆ ಅದರಿಂದನೂ ಚಾನಲ್ಗೆ ಎಫೆಕ್ಟ್ ಆಗುತ್ತೆ. ಒಂದು ವೇಳೆ ನೀವು ಕಮ್ಯುನಿಟಿ ಗೈಡ್ಲೈನ್ಸ್ನ ಏನಾದರೂ ಮಿಸ್ ಮಾಡಿದ್ದೀರಾ ಅಂದರೆ ಚಾನಲ್ ಫ್ರೀಸ್ ಆಗ್ಬೋದು. ಅದಕ್ಕೆ ಆದಷ್ಟು ಇದನ್ನ ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ಚಾನಲ್ನಲ್ಲಿ ವಿಡಿಯೋಸ್ಗಳನ್ನ ಹಾಕುವಾಗ
ಚೆನ್ನಾಗಿ ಕರೆಕ್ಟಾಗಿ ಡಿಸ್ಕ್ರಿಪ್ಷನ್ ಎಲ್ಲ ಹಾಕ್ಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡಿ, ಎಲ್ಲೂ ಕಾಪಿರೈಟ್ ಬರಲಾರ್ದಂಗೆ ನೋಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ 2 ಬೈಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.